ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇಂಗ್ಲೀಷ್ನ ಎಲ್ಲ ಟೆನ್ಸ್ಗಳನ್ನ ನಾನು ಒಂದೇ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ, ಒಂದು ವರ್ಬ್ನ ತೊಗೊಂಡು. ಅದರಲ್ಲಿ ಇದು ಪಾರ್ಟ್ 18 ಆ್ಯಂಡ್ ನೀವೆಲ್ಲ ಕ್ಲಾಸ್ಗಳನ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡೋದಕ್ಕೆ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ತೊಗೊಂಡಿರೋದು ಗೋ. ಆ ವರ್ಬಿಂದ ಹೇಗೆ ನಾವು ಡಿಫ್ರೆಂಟ್ ಟೆನ್ಸ್ನಲ್ಲಿ ಸೆಂಟೆನ್ಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಪ್ರಾಕ್ಟೀಸ್ ಮಾಡಿ. ಸೊ ಪ್ರೆಸೆಂಟ್ ಸಿಂಪಲ್, ನಾವು ಜನರಲ್ ಥಾಟ್ಸ್ ಬಗ್ಗೆ, ಯಾವಾಗಲೂ ನಡೆಯೋ ಆ್ಯಕ್ಷನ್ಸ್ ಬಗ್ಗೆ ಮಾತಾಡ್ತೀವಲ್ವಾ. ಇನ್ ಜಪಾನ್ ಆಲ್ ಚಿಲ್ಡ್ರನ್ ಗೋ ಟು ಸ್ಕೂಲ್. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಸೊ ಚಿಲ್ಡ್ರನ್ ಪ್ಲೂರಲ್, ಆದ್ದರಿಂದ ಗೋ ಬರಬೇಕು. ಸೊ ಇದೊಂದು ಜನರಲ್ ಇನ್ಫಾರ್ಮೇಷನ್, ರೈಟ್? ಪ್ರೆಸೆಂಟ್ ಸಿಂಪಲ್ನಲ್ಲೇ ಹೇಳಬೇಕು. ಸೊ ಇದನ್ನೇ ನೀವು ನೆಗೆಟಿವ್ ಮಾಡಿ ಬೇರೆ ಕ್ವಶನ್ ಮಾಡಿ ಅದನ್ನು ನೀವು ಮಾಡ್ಕೊಳ್ಳಿ. ನಾನು ಬೇರೆ ನೆಗೆಟಿವ್ ಸೆಂಟೆನ್ಸ್ ಹೇಳ್ಕೊಡಿ. ಐ ನೆವರ್ ಗೋ ಟು ವರ್ಕ್ ವಿದೌಟ್ ಟೇಕಿಂಗ್ ಅ ಬಾತ್. ನೆವರ್ ಗೋ, ಯಾವತ್ತೂ ನಾವು ಹೋಗಲ್ಲ ವಿದೌಟ್ ಟೇಕಿಂಗ್ ಅ ಬಾತ್. ಸೊ ವಿದೌಟ್ ಮುಂದೆ ವರ್ಬ್ ಬಂದರೆ ಅದು ING ಇರಬೇಕು. ಮೈ ಡ್ಯಾಡ್ ಡಸಂಟ್ ಗೋ ಟು ವರ್ಕ್ ಆನ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಸ್ಯಾಟರ್ಡೆ ಸಂಡೇ ಅವರು ಕೆಲಸಕ್ಕೆ ಹೋಗಲ್ಲ. ಡೂ ಯು ಗೈಸ್ ಗೋ ಟು ದ ಸೇಮ್ ಸ್ಕೂಲ್? ಸೊ ನೀವು ಸೇಮ್ ಸ್ಕೂಲ್ಗೆ ಹೋಗ್ತೀರಾ? ಸೊ ಇಲ್ಲಿ ಡೂ ಯು ಗೈಸ್ ಅಂದರೆ ತುಂಬ ಜನ ಇದ್ದಾಗ ಅವ್ರನ್ನೆಲ್ಲ ನೀವು ಒಟ್ಟಾಗಿ ಈ ಥರ ಕೇಳ್ಬೋದು. ಸೊ ಈ ಥರ ಸೇಮ್ ಅಂತ ಬಂದಾಗ ಅದ್ರ ಹಿಂದೆ ದ ಯಾವಾಗಲೂ ಬರಲೇಬೇಕು. ದ ಸೇಮ್ ಡ್ರೆಸ್, ದ ಸೇಮ್ ಸ್ಕೂಲ್. ಇದನ್ನು ನಾನು ಆರ್ಟಿಕಲ್ಸ್ ಕ್ಲಾಸ್ನಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಡೋಂಟ್ ಯು ಗೋ ಫಾರ್ ಅ ವಾಕ್? ನೀನು ವಾಕ್ ಹೋಗಲ್ವಾ ಈಗ? ಸೊ ಈ ಮೂಮೆಂಟ್ ಬಗ್ಗೆನೂ ನಾವು ಕೇಳ್ತೀವಿ ಅಲ್ವಾ ಪ್ರೆಸೆಂಟ್ ಸಿಂಪಲ್ನಲ್ಲಿ. ವೈ ಡೋಂಟ್ ವಿ ಗೋ ಅಂಡ್ ಸಿ ಅ ಮೂವಿ? ನಾವು ಯಾಕೆ ಈಗ ಒಂದು ಫಿಲ್ಮ್ಗೆ ಹೋಗಬಾರ್ದು? ವೈ ಡೋಂಟ್ ಯು ಗೋ ಟು ಯರ್ ರೂಮ್ ಅಂಡ್ ಪ್ಲೇ? ನೀನು ಯಾಕೆ ನಿನ್ನ ರೂಮ್ಗೆ ಹೋಗಿ ಆಡಬಾರ್ದು ಈಗ? ಹೋಗು ಅಂತ ಹೇಳ್ತಾ ಇದ್ದೆ. ವಾಚ್ ಔಟ್, ದ ಬೇಬಿ ಈಸ್ ಗೋಯಿಂಗ್ ಅಪ್ ದ ಸ್ಟೇರ್ಸ್. ಸೊ ವಾಚ್ ಔಟ್ ಅಂದರೆ ಇದೊಂದು ಎಕ್ಸ್ಪ್ರೆಷನ್, ಇದೇ ಥರ ಯೂಸ್ ಮಾಡಿ ಏನಾದರೂ ಡೇಂಜರ್ ಇದೆ ಅಂದಾಗ ಅವ್ರಿಗೆ ನೀವು ವಾರ್ನಿಂಗ್ ಕೊಡೋದಕ್ಕೆ ಈ ಥರ ಹೇಳ್ಬೋದು. ವಾಚ್ ಔಟ್, ನೋಡಲ್ಲಿ, ನೋಡ್ಕೋ ಅಂತ ಹೇಳ್ತೀವಲ್ವ, ಅಂದರೆ ಅವ್ರಿಗೆ ವಾರ್ನ್ ಮಾಡ್ತಾ ಇದ್ದೀವಿ. ದ ಬೇಬಿ ಈಸ್ ಗೋಯಿಂಗ್ ಅಪ್ ದ ಸ್ಟೇರ್ಸ್ ಅಂದರೆ ಮೆಟ್ಲತ್ತಿ ಮೇಲೆ ಹೋಗ್ತಾ ಇದೆ. ಗೋಯಿಂಗ್ ಅಪ್ ದ ಸ್ಟೇರ್ಸ್, ಕಮಿಂಗ್ ಡೌನ್ ದ ಸ್ಟೇರ್ಸ್, ಈ ಥರನೇ ಹೇಳ್ತೀವಿ. ಸೊ ಬರೆದಿಟ್ಕೊಳ್ಳಿ. ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್ ದಿಸ್ ಆಫ್ಟರ್ನೂನ್. ಇವತ್ತು ಮಧ್ಯಾಹ್ನ ನಾನು ಎಲ್ಗೂ ಹೋಗ್ತಾ ಇಲ್ಲ. ಆರ್ ಯು ಗೋಯಿಂಗ್ ದೇರ್ ಬೈ ವಾಕ್? ನೀನಲ್ಲಿ ನಡ್ಕೊಂಡೇ ಹೋಗ್ತಾ ಇದೆಯಾ? ಈಸ್ ಈ ನಾಟ್ ಗೋಯಿಂಗ್ ವಿತ್ ಯು ಟು ದ ವೆಡ್ಡಿಂಗ್? ಅವನು ನಿನ್ನ ಜೊತೆ ಮದುವೆಗೆ ಬರ್ತಾ ಇಲ್ವಾ ಅಂತ ಕೇಳ್ತಾ ಇದೀವಿ. ನೋಡಿ, ಇಸಂಟ್ ಹಿ ನಾ ಸಪ್ರೇಟ್ ಮಾಡಿದರೆ ಮಧ್ಯದಲ್ಲಿ ನೀವು ಸಬ್ಜೆಕ್ಟ್ ಹಾಕಬೇಕು. ಈಸ್ ಈ ನಾಟ್, ಈ ಥರನೇ ಆಗುತ್ತೆ. ನಾವು ತುಂಬ ಸ್ಟ್ರಾಂಗ್ ಆಗಿ ಕೇಳಬೇಕು, ಸರ್ಪ್ರೈಸಿಂದ ಕೇಳಬೇಕು ಅಂದರೆ ನಾವು ನಾಟ್ನ ಸಪ್ರೇಟ್ ಮಾಡ್ತೀವಿ ಯಾವಾಗಲೂ. ಸೊ ನೀವು ಯಾವುದೇ ಟೆನ್ಸ್ನಲ್ಲಿ ಆಗಿರಲಿ, ಈ ಥರ ಸೆಂಟೆನ್ಸ್ನ ಸರ್ಪ್ರೈಸಿಂಗ್ ಆಗಿ ಕೇಳೋದು, ಸ್ಟ್ರಾಂಗ್ ಆಗಿ ಕೇಳೋದು ಇದ್ದರೆ ನೆಗೆಟಿವ್ ಸೆಂಟೆನ್ಸ್ನಲ್ಲಿ, ಕ್ವಶನ್ನಲ್ಲಿ ನಾಟ್ನ ಸಪ್ರೇಟ್ ಮಾಡಿ. ಅವಾಗೇನಾಗುತ್ತೆ, ಇಂಟೆನ್ಸ್ ಬರುತ್ತೆ ಸೆಂಟೆನ್ಸ್ನಲ್ಲಿ. ಅಂದರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಕೇಳ್ತೀರಾ. ಇಸಂಟ್ ಈ ಗೋಯಿಂಗ್, ಈಸ್ ಈ ನಾಟ್ ಗೋಯಿಂಗ್, ಅಷ್ಟೇ. ವಾಟ್ಸ್ ಗೋಯಿಂಗ್ ಆನ್ ವಿತ್ ಯು ಆ್ಯಂಡ್ ಕಿರಣ್? ಏನು ನಡೀತಾ ಇದೆ ನೀನು ಮತ್ತು ಕಿರಣ್ ಜೊತೆ, ನಿಮ್ಮಿಬ್ಬರ ಮಧ್ಯದಲ್ಲಿ ನೀವೇನು ಮಾಡ್ತಿದ್ದೀರಾ ಆ ಥರ ಕೇಳ್ತಾ ಇದ್ದೀವಿ. ವಾಟ್ ಡೈರೆಕ್ಷನ್ ಆರ್ ವಿ ಗೋಯಿಂಗ್ ಇನ್? ನಾವು ಯಾವ ಡೈರೆಕ್ಷನಲ್ಲಿ ಈಗ ಹೋಗ್ತಾ ಇದ್ದೀವಿ? ಸೊ ನೋಡಿ, ಗೋಯಿಂಗ್ ಇನ್ ಅಂತ ಬಂತು, ಯಾಕೆಂದ್ರೆ ನಾವು ಆನ್ಸರ್ ಮಾಡುವಾಗ ಇನ್ ಯೂಸ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್, ವಿ ಆರ್ ಗೋಯಿಂಗ್ ಇನ್ ದ ಡೈರೆಕ್ಷನ್, ವಿ ಆರ್ ಗೋಯಿಂಗ್ ಇನ್ ದ್ಯಾಟ್ ಡೈರೆಕ್ಷನ್, ರೈಟ್? ಹಿ ಇಸಂಟ್ ಹಿಯರ್, ಅವನಿಲ್ಲಿಲ್ಲ. ಹಿ ಹ್ಯಾಸ್ ಗಾನ್ ಫಾರ್ ಲಂಚ್ ಆಲ್ರೆಡಿ, ಅವನು ಆಲ್ರೆಡಿ ಲಂಚ್ಗೆ ಹೋಗಿದ್ದಾನೆ. ಸೊ ನೋಡಿ, ಹಿ ಹ್ಯಾಸ್ ಗಾನ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ತಾ ಇದ್ದೀವಿ. ಸೊ ಯಾವಾಗ ಹೇಳಬೇಕು ಹ್ಯಾಸ್ ಗಾನ್ ಅಂದರೆ ಒಬ್ಬ ಪರ್ಸನ್ ನಮ್ಮ ಕಣ್ಣು ಮುಂದೆ ಇಲ್ಲ, ಎಲ್ಗೋ ಹೋಗಿದ್ದಾನೆ ಬಟ್ ಇನ್ನೂ ಬಂದಿಲ್ಲ ಅನ್ನೋವಾಗ ಹೇಳಬೇಕು. ನೆನ್ಪಿಟ್ಕೊಂಬಿಡಿ, ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಐ ಡೋಂಟ್ ನೋ ವೇರ್ ಶಿ ಹ್ಯಾಸ್ ಗಾನ್, ನನಗೆ ಗೊತ್ತಿಲ್ಲ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ. ಅಂದರೆ ಈಗ ನನ್ನ ಮುಂದೆ ಇಲ್ಲ, ಆವಾಗಲೇ ನಾನು ಇದನ್ನು ಹೇಳಬೇಕು. ಎಲ್ಗೋ ಹೋಗಿದ್ದಾಳೆ ಗೊತ್ತಿಲ್ಲ, ಸೊ ವಾಪಸ್ ಇನ್ನೂ ಬಂದಿಲ್ಲ, ಆವಾಗ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ಇದೇ ಸೆಂಟೆನ್ಸ್ನ ನಾನು ಟೆಲಿಗ್ರಾಮ್ನಲ್ಲೂ ಕೇಳಿದ್ದೆ, ರೈಟ್? ನಾನು ಟೆಲಿಗ್ರಾಮ್ನಲ್ಲಿ ನೀವು ಜಾಯಿನ್ ಆಗಿಲ್ಲ ಅಂದರೆ ಹೋಗಿ ಜಾಯಿನ್ ಆಗಿ. ಅಲ್ಲೂ ನಾನು ತುಂಬ ಕ್ವಶನ್ಸ್ನ, ಈ ಥರ ಟ್ರಿಕಿ ಸೆಂಟೆನ್ಸ್ಗಳನ್ನ ಕೇಳ್ತಾ ಇರ್ತೀನಿ ಆ್ಯಂಡ್ ನಿಮಗೆ ಅಪ್ಡೇಟ್ಸ್ ಕೂಡ ಕೊಡ್ತಾ ಇರ್ತೀನಿ. ಏನಾದರೂ ಇನ್ಫಾರ್ಮೇಷನ್ ಅಲ್ಲಿ ನಾನು ಸೆಂಡ್ ಮಾಡ್ತಿರ್ತೀನಿ. ಜಸ್ಟ್ ಟೆಲಿಗ್ರಾಮ್ ಓಪನ್ ಮಾಡಿ ಈ ನೇಮ್ನ ಸರ್ಚ್ ಮಾಡಿ ಆ್ಯಂಡ್ ತುಂಬ ಜನ ಆಲ್ರೆಡಿ ಜಾಯಿನ್ ಆಗಿದ್ದಾರೆ, ನೀವು ಜಾಯಿನ್ ಆಗಿ. ಐ ಆಮ್ ನೆವರ್ ಗಾನ್ ಟು ಅ ಮೂವಿ ಅಲೋನ್ ಅಂದರೆ ನಾನು ಇಲ್ಲಿವರೆಗೂ ಯಾವತ್ತೂ ಮೂವಿಗೆ ಒಬ್ಬನೇ ಹೋಗಿಲ್ಲ. ಐ ಹ್ಯಾವಂಟ್ ಬೀನ್ ಔಟ್ಸೈಡ್ ಫಾರ್ ಅ ಲಾಂಗ್ ಟೈಮ್. ಸೊ ಹ್ಯಾವ್ ಬೀನ್ ಅನ್ನೋದು ಏನು ಹೇಳುತ್ತೆ, ಒಂದು ಕಡೆಗೆ ಹೋಗಿ ಬರೋದು. ಅಂದರೆ ನಾವಿಲ್ಲೇನು ಹೇಳ್ತಾ ಇದ್ವಿ, ತುಂಬ ಟೈಮ್ ಆಯಿತು ನಾವು ಹೊರಗಡೆನೇ ಹೋಗಿಲ್ಲ ಅಂದರೆ ಏನು, ಲಾಕ್ಡೌನ್ ಇದೆ ಅದಕ್ಕೆ ನಾನು ಹೋಗಿಲ್ಲ ಅನ್ನೋ ಸಿಚುವೇಶನ್. ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು, ರೈಟ್? ಸೊ ಯಾಕೆಂದರೆ ಪ್ರೆಸೆಂಟ್ ಪರ್ಫೆಕ್ಟು ಪಾಸ್ಟ್ನ ಒಂದು ಟೈಮಿಂದ ಪ್ರೆಸೆಂಟ್ ಈ ಟೈಮ್ವರೆಗೂ ಅಷ್ಟು ಟೈಮ್ನ ಕವರ್ ಮಾಡಿಕೊಳ್ಳುತ್ತೆ. ಇಷ್ಟು ಟೈಮ್ನಲ್ಲಿ ನಾವೇನು ಮಾಡಿದ್ದೀವಿ, ಇಷ್ಟು ಟೈಮ್ನಲ್ಲಿ ನಾವೇನು ಮಾಡಿಲ್ಲ, ಏನಾದರೂ ಮಾಡಿದ್ದೀವಾ, ಇದನ್ನೆಲ್ಲ ನಾವು ಕೇಳೋದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ. ಆದ್ದರಿಂದ ಇದೇ ಥರನೇ ಕೇಳಬೇಕು. ಹ್ಯಾವ್ ಯು ಎವರ್ ಬೀನ್ ದೇರ್ ಇನ್ ದ ವಿಂಟರ್? ನಿನ್ನಲ್ಲಿ ಯಾವತ್ತಾದರೂ ವಿಂಟರ್ನಲ್ಲಿ, ಚಳಿಗಾಲದಲ್ಲಿ ಹೋಗಿ ಬಂದಿದ್ಯಾ? ಡಿಡ್ ಇಂದ ಕೇಳಿದ್ರೆ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ ಬಗ್ಗೆ ಕೇಳ್ತಿರ್ತೀವಿ. ಆವತ್ತು ಹೋಗಿದ್ಯಾ, ಅವ್ನು ಬಂದಾಗ ನೀನು ಹೋಗಿದ್ಯಾ, ನಾನು ಕರೆದಾಗ, ಈ ಥರ ಏನಾದರೂ ಒಂದು ಸ್ಪೆಸಿಫಿಕ್ ಟೈಮ್. ಹ್ಯಾವ್ ಅಂದರೆ ಇನ್ ಯುವರ್ ಎಂಟೈರ್ ಲೈಫ್.
ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಬೀನ್ ದೇರ್, ನೀನು ಅಲ್ಲಿಗೆ ಎಷ್ಟು ಸರಿ ವಿಸಿಟ್ ಮಾಡಿದ್ಯಾ, ಇದೇ ಥರನೇ ಕೇಳಬೇಕು. ಇಲ್ಲಿ ಗಾನ್ ಬರಲ್ಲ. ಗಾನ್ ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ, ಯಾರಾದರೂ ಒಬ್ರು ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಆ ಟೈಮ್ನಲ್ಲಿ, ನಾ ಅಲ್ಲಿಗೆ ಹೋಗಿದ್ದೀನಿ ಇನ್ನೂ ವಾಪಸ್ ಮನೆಗೆ ಹೋಗಿಲ್ಲ, ಆವಾಗ ವೆನ್ ದ ಪರ್ಸನ್ ಈಸ್ ನಾಟ್ ಪ್ರೆಸೆಂಟ್ ಅಟ್ ದ ಮೂಮೆಂಟ್ ಬಟ್ ಈಸ್ ಗಾನ್ ಸಮ್ವೇರ್, ಆವಾಗ ಯೂಸ್ ಮಾಡಿ ಗಾನ್. ದ ವರ್ಲ್ಡ್ಸ್ ಬೀನ್ ಗೋಯಿಂಗ್ ಥ್ರೂ ಅ ಟಫ್ ಟೈಮ್. ಸೊ ಈಗ ವರ್ಲ್ಡಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಲ್ವಾ. ಸೊ ಇಟ್ ಈಸ್ ಗೋಯಿಂಗ್ ಥ್ರೂ ಅ ಟಫ್ ಟೈಮ್ ಅಂದರೆ ತುಂಬ ಕಠಿಣವಾದ ಟೈಮ್ ಎಲ್ಲರಿಗೂ, ರೈಟ್? ಎಲ್ಲರೂ ತುಂಬ ಟಫ್ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಅದನ್ನು ಈ ಥರ ಹೇಳ್ತೀವಿ. ಹಿ ಹ್ಯಾಸಂಟ್ ಬೀನ್ ಗೋಯಿಂಗ್ ಟು ದ ಆಫೀಸ್ ಸಿನ್ಸ್ ದ 2nd of August. ಆಗಸ್ಟ್ 2nd ಆಫೀಸ್ಗೆ ಹೋಗ್ತಾ ಇಲ್ಲ. ಹ್ಯಾವ್ ಯು ಬೀನ್ ಗೋಯಿಂಗ್ ಟು ದ ಜಿಮ್ ರೆಗ್ಯುಲರ್ಲಿ ಆರ್ ನಾಟ್? ವೇರ್ ಹ್ಯಾವ್ ಯು ಬೀನ್ ಗೋಯಿಂಗ್ ಇನ್ ದ ಮಾರ್ನಿಂಗ್ಸ್ ದೀಸ್ ಡೇಸ್? ನೀ ಇತ್ತೀಚೆಗೆ ದಿನ ಬೆಳಿಗ್ಗೆ ಎಲ್ಲಿಗೆ ಹೋಗ್ತಾ ಇದೆಯಾ? ಹಿ ವೆಂಟ್ ದೇರ್ ಇನ್ಸ್ಟೆಡ್ ಆಫ್ ಹಿಸ್ ಫಾದರ್. ಅವ್ರ ಫಾದರ್ ಬದಲು ಅವನೇ ಅಲ್ಲಿಗೆ ಹೋಗಿದ್ದ. ಸೊ ಇದು ಆಲ್ರೆಡಿ ಹೋಗಾಯ್ತು ಬಂದಾಯಿತು, ಬಟ್ ನಾವು ಹೋಗಿದ್ದ ಅನ್ನೋದು ಹೇಳ್ತಾ ಇದ್ದೀವಿ. ಅವ್ನ ಫಾದರ್ ಹೋಗಬೇಕಿತ್ತು ಬಟ್ ಅವನೇ ಹೋಗಿದ್ದ ಅಂತ ಹೇಳ್ತಿದ್ವಿ. ಸೊ ಪಾಸ್ಟ್ನಲ್ಲೇ ಇದೆಲ್ಲ ಆ್ಯಕ್ಷನ್ ಮುಗಿದೋಗಿದೆ, ಡಿಸ್ಕಷನ್ ಮುಗಿದೋಗಿದೆ, ಎಂಡ್ ಆಗಿದೆ. ಅವಾಗ ಸಿಂಪಲ್ ಪಾಸ್ಟ್ನಲ್ಲಿ ಮಾತಾಡ್ತೀರಾ ಆ್ಯಂಡ್ ಅವಾಗ ವೆಂಟ್ ಯೂಸ್ ಮಾಡ್ತೀರಾ. ಸಡನ್ಲಿ ಆಲ್ ದ ಲೈಟ್ಸ್ ವೆಂಟ್ ಔಟ್ ಅಂದರೆ ಸಡನ್ನಾಗಿ ಎಲ್ಲ ಲೈಟ್ಸ್ಗಳು ಆಫ್ ಆಗೋಯ್ತು, ಅದನ್ನು ಈ ಥರ ಹೇಳ್ಬೋದು. ಲೈಟ್ ಜೊತೆ ಕ್ಯಾಂಡಲ್, ಫೈರ್ ಜೊತೆ ನೀವು ವೆಂಟ್ ಔಟ್ ಯೂಸ್ ಮಾಡಿದ್ರೆ ಅದು ಆಫ್ ಆಯಿತು ಅಂತ ಅರ್ಥ. ಐ ಡಿಂಟ್ ಗೋ ಎನಿವೇರ್ ಎಸ್ಟರ್ಡೇ, ನಾನು ಎಲ್ಲಿಗೂ ಹೋಗಿರಲಿಲ್ಲ. ಇಟ್ ಡಿಡೆಂಟ್ ಗೋ ಆ್ಯಸ್ ಎಕ್ಸ್ಪೆಕ್ಟೆಡ್ ಅಂದರೆ ಏನೋ ಒಂದು ಆ್ಯಕ್ಟಿವಿಟಿ, ಪ್ರೋಗ್ರಾಮ್, ಈವೆಂಟ್ ಮತ್ತೇನೋ ಒಂದು ಕೆಲಸ ಡಿಡೆಂಟ್ ಗೋ ಆ್ಯಸ್ ಎಕ್ಸ್ಪೆಕ್ಟೆಡ್ ಅಂದರೆ ನಾವು ಅಂದ್ಕೊಂಡಿದ್ದ ಥರ ಅದು ನಡೀಲಿಲ್ಲ ಅಂತ ಅರ್ಥ. ಡಿಡ್ ಯು ಗೋ ಸಮ್ವೇರ್ ಲಾಸ್ಟ್ ಸಂಡೇ? ನೀನು ಲಾಸ್ಟ್ ಸಂಡೇ ಎಲ್ಲರೂ ಹೋಗಿದ್ಯಾ? ವೈ ಡಿಂಟ್ ಯು ಗೋ ಟು ದ ಪೊಲೀಸ್ ದೆನ್? ಹಾಗಿದ್ರೆ ನೀನು ಯಾಕೆ ಪೊಲೀಸ್ ಹತ್ರ ಹೋಗಿಲ್ಲ? ವೇರ್ ಆನ್ ಅರ್ತ್ ಡಿಡ್ ಯು ಗೋ ಲಾಸ್ಟ್ ವೀಕ್? ಅಂದರೆ ಇದೊಂಥರ ಸರ್ಕ್ಯಾಸ್ಟಿಕ್ ಆಗಿ ಕೇಳ್ತಾ ಇದ್ದೀವಿ. ನೀನೆಲ್ಲೂ ಇಲ್ಲಿ ಇರಲೇ ಇಲ್ಲ ಆ್ಯಂಡ್ ನೀನು ಎಲ್ಲಿಗೆ ಹೋಗಿದ್ದೆ ಯಾರಿಗೂ ಗೊತ್ತಿರಲಿಲ್ಲ ಅನ್ನೋವಾಗ ಸರ್ಕ್ಯಾಸ್ಟಿಕ್ ಆಗಿ ಈ ಥರ ಕೇಳ್ಬೋದು. ನಿಮ್ಮ ಭೂಮಿ ಮೇಲೆ ಎಲ್ಲಿಗೆ ಹೋಗಿದ್ದೆ? ವಾಟ್ ಟೈಮ್ ಡಿಡ್ ಯುವರ್ ಫ್ರೆಂಡ್ ಗೋ ಹೋಮ್? ನಿಮ್ಮ ಫ್ರೆಂಡ್ ಎಷ್ಟೊತ್ತಿಗೆ ಹೋಗಿದ್ದು? ಕಿರಣ್ ಟೋಲ್ಡ್ ಮೀ ದಟ್ ಈ ವಾಸ್ ಗೋಯಿಂಗ್ ಟು ದ ಸಲೂನ್. ಒಂದು ಸಲೂನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಐ ನ್ಯೂ ವಿ ವರ್ ಗೋಯಿಂಗ್ ಇನ್ ದ ರಾಂಗ್ ಡೈರೆಕ್ಷನ್. ನಂಗೆ ಗೊತ್ತಿತ್ತು ನಾವು ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಅಂತ. ಐ ಟೋಲ್ಡ್ ಹಿಮ್ ಐ ವಾಸಂಟ್ ಗೋಯಿಂಗ್ ಎನಿವೇರ್. ನಾನು ಅವನಿಗೆ ಹೇಳಿದೆ ನಾನು ಎಲ್ಲಿಗೂ ಹೋಗ್ತಾ ಇಲ್ಲ ಅಂತ. ವರ್ ಯು ಅಗೇನ್ ಗೋಯಿಂಗ್ ಟು ಮೀಟ್ ದಟ್ ಇಡಿಯಟ್? ನಿಮ್ಮ ಮತ್ತೆ ಅವನ್ನೇ ಮೀಟ್ ಮಾಡೋಕ್ಕೆ ಹೋಗ್ತಾ ಇದೆಯಾ? ವರೆಂಟ್ ಯು ಗೋಯಿಂಗ್ ಟು ಮೀಟ್ ಹಿಮ್? ಹೌ ವಾಸ್ ಇಟ್ ಗೋಯಿಂಗ್? ಅದು ಹೇಗೆ ನಡೀತಾ ಇತ್ತು? ಈ ಥರನೇ ಕೇಳ್ತೀವಿ. ಅಟ್ ವಾಟ್ ಸ್ಪೀಡ್ ವಾಸ್ ದ ಟ್ರೈನ್ ಗೋಯಿಂಗ್? ಯಾವ ಸ್ಪೀಡಲ್ಲಿ ಟ್ರೈನ್ ಹೋಗ್ತಾ ಇತ್ತು? ವಿಲ್ ಗೋ ಆನ್ ಅ ಟ್ರಿಪ್ ಟುಮಾರೋ ಅಂದರೆ ನಾಳೆ ನಾವು ಒಂದು ಟ್ರಿಪ್ಗೆ ಹೋಗ್ತೀವಿ. ನೋಡಿ, ಟ್ರಿಪ್ ಹಿಂದೆ ಆನೇ ಬರಬೇಕು. ಯಾಕೆಂದರೆ ಟ್ರಿಪ್ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಟ್ರಿಪ್ ಅನ್ನೋದು ಒಂದು ಪ್ಲೇಸ್ನ ಹೆಸರಲ್ಲ. ಆಗಿದ್ದಿದ್ರೆ ನೀವು ಟೂ ಅನ್ಬೋದಿತ್ತು, ಬಟ್ ಅಲ್ಲ, ರೈಟ್? ಸೊ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಟ್ರಿಪ್, ಟೂರ್, ವೆಕೇಷನ್, ಹಾಲಿಡೇ ಇಷ್ಟು ವರ್ಡ್ಸ್ಗಳ ಹಿಂದೆ ಆನ್ ಬರಲೇಬೇಕು, ಆನೇ ಇರುತ್ತೆ. ಟೂ ಬರಲ್ಲ ಯಾವತ್ತು, ಯಾಕಂದರೆ ಅವು ಡೆಸ್ಟಿನೇಷನ್ ಅಲ್ಲ ಟೂ ಅಂತ ಹೇಳೋದಕ್ಕೆ. ವಿ ವಿಲ್ ಗೋ ವೆನ್ ಇಟ್ ಸ್ಟಾಪ್ಸ್ ರೇನಿಂಗ್. ವಿ ವಿಲ್ ಗೋ ವೆನ್ ಇಟ್ ಸ್ಟಾಪ್ಸ್ ರೇನಿಂಗ್. ಮಳೆ ನಿಂತಾದ್ಮೇಲೆ ಹೋಗ್ತೀವಿ. ಐ ವೋಂಟ್ ಗೋ ಎನಿವೇರ್ ವಿದೌಟ್ ಯು. ವಿಲ್ ಯು ಪ್ಲೀಸ್ ಗೋ ಅವೇ? ನಿಲ್ಲಿಂದ ಪ್ಲೀಸ್ ಹೊಟ್ಟೋಗ್ತೀಯಾ? ವಾಂಟ್ ಯು ಗೋ ಯುವರ್ ಸೆಲ್ಫ್ ಟು ಇನ್ವೈಟ್ ದೆಮ್? ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ನೀನೇ ಸ್ವತಃ ಹೋಗಲ್ವಾ? ವೇರ್ ವಿಲ್ ಯು ಗೋ ಫಸ್ಟ್ ವೆನ್ ದ ಸಿಟಿ ಓಪನ್ಸ್? ಅಂದರೆ ಲಾಕ್ಡೌನ್ ಇದೆ ಅಲ್ವಾ, ಸಿಟಿ ಓಪನ್ ಆದಮೇಲೆ ನೀನು ಫಸ್ಟ್ ಎಲ್ಲಿಗೆ ಹೋಗ್ತೀಯಾ? ನಾವ್ ಐ ಆಮ್ ಗೋಯಿಂಗ್ ಟು ಗೋ ಹೋಮ್ ಆ್ಯಂಡ್ ಸ್ಲೀಪ್. ಸೊ ನಾನೀಗ ಮನೆಗೆ ಹೋಗಿ ಫಸ್ಟ್ ನಿದ್ದೆ ಮಾಡ್ತೀನಿ. ಸೊ ನೋಡಿ, ವಿಲ್ಲಿಂದ ನಾವೇನು ಹೇಳ್ತೀವಿ? ಫ್ಯೂಚರ್ನ ಪ್ರೆಡಿಕ್ಷನ್ಸ್ ಹೇಳ್ತೀವಿ, ರೈಟ್? ಮುಂದೆ ಏನು ನಡೆಯುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ್ತೀವಿ ಅಷ್ಟೇ. ಬಟ್ ಗೋಯಿಂಗ್ ಟು ಇಂದ ಕೇಳೋದಿದ್ರೆ ಪ್ಲಾನ್ಸ್ ಬಗ್ಗೆನೇ ನೀವು ಕೇಳ್ತಾ ಇದ್ದೀರಾ. ಗೋಯಿಂಗ್ ಟು ಇಂದ ಅಂದರೆ ಅವ್ರು ಏನು ಡಿಸೈಡ್ ಮಾಡಿದ್ದಾರೆ ಅನ್ನೋದನ್ನು ಕೇಳ್ತಾ ಇದ್ದೀರಾ. ನೀವು ಗೋಯಿಂಗ್ ಟು ಇಂದ ಹೇಳ್ತಾ ಇದ್ದೀರಾ ಅಂದರೆ ನೀವೇನು ಡಿಸೈಡ್ ಮಾಡಿದ್ದೀರಾ ಅನ್ನೋದನ್ನ ಹೇಳ್ತಾ ಇದ್ದೀರಾ. ನಿಮ್ಮ ಪ್ಲಾನ್, ನೀವೇನು ಡಿಸೈಡ್ ಮಾಡಿದ್ದೀರಾ, ನಿಮ್ಮ ಇಂಟೆನ್ಷನ್ಗಳು, ಇದನ್ನೇ ಹೇಳೋದು. ಆ್ಯಂಡ್ ಕೇಳ್ತಾ ಇದ್ದರೆ ಅವ್ರು ಏನು ಡಿಸೈಡ್ ಮಾಡಿದ್ದಾರೆ, ಏನು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಕೇಳ್ತಾ ಇರ್ತೀವಿ ಗೋಯಿಂಗ್ ಟು ಇಂದ ಯಾವಾಗಲೂ. ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಎನಿವೇರ್ ಅಂಟಿಲ್ ಯು ಕಮ್ ಬ್ಯಾಕ್. ನೋಡಿ, ಗೋಯಿಂಗ್ ಟು ಗೋ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಗೋಯಿಂಗ್ ಟು ಮುಂದೆ ಒಂದು ವರ್ಬ್ ಹಾಕಲೇಬೇಕು, ಅಂದರೆ ನಾ ಎಲ್ಲಿಗೂ ಹೋಗಲ್ಲ ನೀವು ಬರೋವರೆಗೂ. ಆರ್ ಯು ಗೋಯಿಂಗ್ ಟು ಗೋ ಟು ಡೆಲ್ಲಿ ನೆಕ್ಸ್ಟ್ ವೀಕ್? ನೋಡಿ, ಗೋಯಿಂಗ್ ಟು ಬರೋದು ಬರಲೇಬೇಕು, ಇಲ್ಲಿ ಸ್ಟ್ರಕ್ಚರ್ ಇದೆ. ಎಲ್ಲಿಗೆ? ಗೋ ಟು ಡೆಲ್ಲಿ. ಸೊ ಡೆಲ್ಲಿ ಹಿಂದೆ ಟು ಹಾಕಲೇಬೇಕು. ಹೋಗ್ತೀನಿ ಅನ್ನೋದಕ್ಕೆ ಗೋ ಹಾಕಲೇಬೇಕು. ಗೋ ಟು ಡೆಲ್ಲಿ. ಆರ್ ಯು ಗೋಯಿಂಗ್ ಟು ಗೋ ಟು ಡೆಲ್ಲಿ ನೆಕ್ಸ್ಟ್ ವೀಕ್ ಅಂದರೆ ಡಿಸೈಡ್ ಮಾಡಿದ್ಯಾ? ಆರ್ ಯು ಗೋಯಿಂಗ್ ಟು ಗೋ ಟು ಡೆಲ್ಲಿ? ಹೋಗೋದಕ್ಕೆ ಡಿಸೈಡ್ ಮಾಡಿಲ್ವಾ? ವೆನ್ ಆರ್ ಯು ಗೋಯಿಂಗ್ ಟು ಗೋ ದೇರ್? ನೀನು ಅಲ್ಲಿಗೆ ಯಾವಾಗ ಹೋಗ್ಬೇಕು ಅನ್ಕೊಂಡಿದ್ಯಾ? ವಿ ವಿಲ್ ಬಿ ಗೋಯಿಂಗ್ ಟು ಮೈಸೂರ್ ಅಟ್ ದಿಸ್ ಟೈಮ್ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಈ ಟೈಮ್ಗೆ ನಾವು ಮೈಸೂರಿಗೆ ಹೋಗ್ತಾ ಇರ್ತೀವಿ.
ವಿ ವೋಂಟ್ ಬಿ ಗೋಯಿಂಗ್ ಎನಿವೇರ್ ದಿಸ್ ಟೈಮ್ ಟುಮಾರೋ. ನಾವು ನಾಳೆ ಈ ಟೈಮಲ್ಲಿ ಎಲ್ಲಿಗೂ ಹೋಗ್ತಾ ಇರೋದಿಲ್ಲ. ವೇರ್ ವಿಲ್ ವಿ ಬಿ ಗೋಯಿಂಗ್ ಟು ಅಟ್ ದಿಸ್ ಟೈಮ್ ನೆಕ್ಸ್ಟ್ ವೀಕ್ ನಾವು ಈ ಟೈಮ್ಗೆ ಎಲ್ಲಿಗೆ ಹೋಗ್ತಾ ಇರ್ತೀವಿ. ಬೈ ದ ಟೈಮ್ ವಿ ಅರೈವ್, ಫ್ಯೂಚರ್ನಲ್ಲೇ ಒಂದು ಟೈಮ್ಗೆ, ಬೈ ದ ಟೈಮ್ ವಿ ಅರೈವ್ ದ ಕಿಡ್ಸ್ ವಿಲ್ ಹ್ಯಾವ್ ಗಾನ್ ಟು ಬೆಡ್. ನಾವು ಬರೋದ್ರೊಳಗಡೆ ಮಕ್ಕಳು ಮಲಗಿಬಿಟ್ಟಿರ್ತಾರೆ. ದಿ ವೋಂಟ್ ಹ್ಯಾವ್ ಗಾನ್ ಟು ಬೆಡ್ ಬಿಫೋರ್ ದೆನ್. ಇಲ್ಲ ಆ ಟೈಮ್ಗಿಂತ ಮೊದಲೇ ಅವರು ಮಲಗಿರಲ್ಲ. ವಿಲ್ ಯು ಹ್ಯಾವ್ ಗಾನ್ ಟು ಬೆಡ್ ಬಿಫೋರ್ ಐ ಅರೈವ್? ಸೊ ಕೇಳ್ತಾ ಇದ್ದೀನಿ ನಾನು ಬರೋದ್ರೊಳಗಡೆ ನೀನು ಮಲ್ಕೊಂಡ್ಬಿಟ್ಟಿರ್ತೀಯಾ? ಒನ್ಸ್ ಯು ಹ್ಯಾವ್ ಗಾನ್ ಫ್ರಮ್ ದೇರ್ ಬಿಫೋರ್ ದ ಪೊಲೀಸ್ ಕಮ್. ಸೊ ಆ ಪಾರ್ಟ್ ಪ್ರೆಸೆಂಟಲ್ಲೇ ಇರಬೇಕು ಅಲ್ವಾ? ಪೊಲೀಸ್ ಬರೋದ್ರೊಳಗಡೆ ಅವಳು ಅಲ್ಲಿಂದ ಹೋಗ್ಬಿಟ್ರಲ್ವಾ? ಹೌ ಫಾರ್ ವಿಲ್ ಯು ಹ್ಯಾವ್ ಗಾನ್ ಇನ್ 5 hours? ನೀವು 5 hours ಅಂದರೆ ನೀವು 5 hours ಮುಗಿದ್ರೊಳಗಡೆ ನೀ ಎಷ್ಟು ದೂರ ಹೋಗಿರ್ತೀಯಾ ಅಂತ ನಾವು ಕೇಳ್ತಾ ಇರ್ತೀವಿ. ಸೊ ಫ್ಯೂಚರ್ ಪರ್ಫೆಕ್ಟ್ ಐಡಿಯಾ ಇದೆ ಅಲ್ವಾ? ಸೊ ಎಲ್ಲ ಸೆಂಟೆನ್ಸ್ಗಳು ಈಸಿಯಾಗಿ ನಿಮಗೆ ಬರಲ್ಲ. ನೆಕ್ಸ್ಟ್ ಟೈಮ್ ನೀವು ಇದೇ ಥರದ್ದೇ ಸೆಂಟೆನ್ಸ್ ಮಾಡಬೇಕು ಅಂದರೆ ನಿಮ್ಮ ಮೈಂಡ್ಗೆ ನೀವು ಟ್ರೈನಿಂಗ್ ಮಾಡಬೇಕು ಈಗಲೇ. ಅದರಿಂದ ಮನೇಲಿ ಕೂತ್ಕೊಂಡು ಇವನ್ನೆಲ್ಲ ರೀಡಿಂಗ್ ಪ್ರಾಕ್ಟೀಸ್ ಮಾಡಿ. ಇವನ್ನೆಲ್ಲ ನಾನು ಇದೇ ಥರನೇ ಕಾಂಟೆಕ್ಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ರಿಪೀಟೆಡಾಗಿ ಓದಿ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಟ್ಲೀಸ್ಟ್ ಸ್ವಲ್ಪನಾದರೂ. ನೆಕ್ಸ್ಟ್ ಟೈಮ್ ನಿಮ್ಗೆ ನೆನಪು ಆಗೇ ಆಗುತ್ತೆ. ಆ್ಯಂಡ್ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.